ಬಾಣವನ್ನು ಕಿತ್ತಾಗ ಅದು ರಾಮನ ಬಾಣ ಅಂತ ಗೊತ್ತಾಗಿತ್ತು. ಇದೇ ರಾಮನ ಕೈಯಲ್ಲಿರುವ ಧನುಸ್ಸಿನಿಂದ ಹೊರಟ ಬಾಣ ನನ್ನ ಗಂಡನ ಎದೆಯನ್ನು ಸೀಳಿ ಪ್ರಾಣವನ್ನು ಕಿತ್ತದ್ದು ಅಂತ ಗೊತ್ತಾಗಿ ಪರಿವಿಹ್ವಲಂತಿ, ಅದನ್ನು ಸಹಿಸ್ಲಿಕ್ಕಾಗ್ತಾ ಇಲ್ಲ. ಆದರೆ ಆಶ್ಚರ್ಯ ಅಂದರೆ ಅವಳ ಒಳಗಿನಿಂದ ಖುದ್ದು ರಾಮನ ಎದುರುಗಡೆ ಬಂದು ರಾಮನನ್ನು ಜರೀಬೇಕು ಅಂತ ಬೈಬೇಕು ಅಂತ ಅಂದುಕೊಂಡು ಬಂದಿದ್ದಾಳೆ. ಆದರೆ ಶಾಂತವಾದ ರಾಮನ ನಗೆ ತುಂಬಿದ ಮೋರೆಯನ್ನು ನೋಡಿ ಅದರಲ್ಲಿ ಯಾವುದೇ ಒಂದು ಚೇಷ್ಟೆ ಆಗಲಿ ಅಥವಾ ಕುಹಕವಾಗಲಿ ಅಥವಾ ಒಂದು ಗೆದ್ದು ಬಿಟ್ಟೆ ಅಂತೂ ಆ ಕಪಿಯನ್ನು ಕೊಂದು ಬಿಟ್ಟೆ ಅನ್ನುವ ಒಂದು ಅಧಿಕಾರದ ಮದವಾಗಲಿ ಏನೂ ಇಲ್ಲದೆ ಒಂದು ಸ್ವಚ್ಛವಾದ ಕನ್ನಡಿ ಎಲ್ಲ ಪ್ರತಿಬಿಂಬವನ್ನು ಎದುರುಗಡೆ ಏನು ಕಾಣುತ್ತೋ ಅದನ್ನೇ ತೋರುವ ಹಾಗೆ ಕಾಣುವ ಮುಖವನ್ನು ನೋಡಿ ಅವಳ ಒಳಗಿದ್ದದ್ದೆಲ್ಲವೂ ಹೋಯಿತು. ಮೊದಲಿಗೆ ಶೋಕೇನ ಸಂಭ್ರಾಂತ ಶರೀರ ಭಾವ, ಎಲ್ಲ ಆಕ್ರೋಶದಿಂದ ಈಗ ಹೋಗಿ ಅವನನ್ನು ಒಂದು ಸರ್ತಿ ಬೈದು ಬಿಡಬೇಕು ಅಂತ ಅಂದುಕೊಂಡಿದ್ಲು. ಆದರೆ ಯಾವಾಗ ಅವನನ್ನು ಎದುರುಗಡೆ ನೋಡ್ತಾಳೋ ನೋಡಿದ ಮೇಲೆ ಮನಸ್ವಿನಿ, ಮನಸ್ಸು ಪ್ರಸನ್ನ ಆಗೋಯ್ತು. ಈ ದೊಡ್ಡವರ ಲಕ್ಷಣವೇ ಹಾಗೆ. ನಮಗೇನಾದರೂ ಬೇಗುದಿಗಳು, ಸಮಸ್ಯೆ, ನೋವು, ದುಮ್ಮಾನಗಳಿದ್ದಾಗ ದೊಡ್ಡವರ ಪಕ್ಕದಲ್ಲಿ ಸ್ವಲ್ಪ ಹೊತ್ತು ನಾವು ಕಾಲ ಕಳೆದ್ರೆ ಸಾಕು, ಮನಸ್ಸು ತಾನೇ ತಿಳಿಯಾಗ್ಬಿಡುತ್ತೆ. ಅವರು ಕೈ ಹಾಕಿ ಕಸ ತೆಗೆದು ಕ್ಲೀನ್ ಮಾಡಬೇಕಾಗಿಲ್ಲ, ಅವ್ರ ಜೊತೆಗಿದ್ದಾಗಲೇ ಅದಕ್ಕೆ ಬೇಕಾದ ಎಲ್ಲ ಅಂಶಗಳು ಏನು ಆ ತಿಳಿಯಾಗಲಿಕ್ಕೆ ಬೇಕೋ ಅದು ಸಹಜವಾಗಿ ಪೊಟ್ಯಾಷಿಯಂ ಪರಮಾಂಗನೇಟ್ ನೀರಿಗೆ ಬೇಕಾದಾಗೆ ತನ್ನಿಂದ ತಾನೇ ನೀರನ್ನು ತಿಳಿ ಮಾಡಿಬಿಟ್ಟ ಹಾಗೆ ಮನಸ್ಸನ್ನು ತಿಳಿ ಮಾಡಿಬಿಡುತ್ತೆ. ಮನಸ್ವಿನಿ ಆಗಿಬಿಟ್ಲು ಅವಳು. ಅಂದರೆ ಬರುವಾಗ ಹೇಗಿದ್ಲು, ಪರಿವಿಹ್ವಲಂತಿ ಸಂಭ್ರಾಂತ ಶರೀರ ಭಾವ ಇದ್ದವಳು ರಾಮನ ಎದುರುಗಡೆ ಬಂದ ಮೇಲೆ ಮನಸ್ವಿನಿ ವಾಕ್ಯ ಮುವಾಚ ತಾರ, ಅತ್ಯಂತ ಮನಸ್ಸಿನಿಂದ ತುಂಬಿದವಳಾಗಿ, ಅಂದರೆ ಆ ಭಾವುಕತೆ ಕೋಪ ಎಲ್ಲ ಅಳುವಾಗಿ ಆ ಅಳುವಿನಲ್ಲಿ ಭಕ್ತಿ ಸೇರಿ ಅದರ ಜೊತೆಗೆ ಅರಿವು ಇತ್ತಾದ್ರಿಂದಾಗಿ ಅವನು ಎತ್ತರದವನು ಅಂತ ಅರ್ಥ ಆಗಿ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾಳೆ.